ಮತ್ತು ವೆಜಿಟೇಬಲ್ ಕುರ್ಮ ಮಾಡುವ ವಿಧಾನ. ನೋಡಿ, ಬಟಾಣಿ, ತರಕಾರಿ, ಈರುಳ್ಳಿ, ರುಬ್ಬೋದಕ್ಕೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಕಾಯಿ ಮತ್ತು ಮೆಣಸಿನ್ಕಾಯಿ, ಗರಂ ಮಸಾಲ, ಅರಿಶಿನ. ನೋಡಿ, ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿ ತೊಗೊಂಡಿದ್ವಲ್ಲ ಅದನ್ನು ಹಾಕೋಬೇಕು. ಮೀಡಿಯಮ್ ಸೈಜ್ ಈರುಳ್ಳಿ, ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಅದು ಫ್ರೈ ಆದಮೇಲೆ ಬಟಾಣಿ, ನೆನೆಸಿಟ್ಟಿರೋಂಥ ಬಟಾಣಿ ಹಾಕ್ಕೊಂಡು ಫ್ರೈ ಮಾಡಬೇಕು. ಮತ್ತು ಮಸಾಲ ರುಬ್ಬೋಣ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಮತ್ತು ಬಟಾಣಿ ಬೆಂದಿದೆ. ಇವಾಗ ಸ್ವಲ್ಪ ತರಕಾರಿ ಹಾಕ್ಕೊಳ್ಳೋಣ. ಅದು ಮಿಕ್ಸ್ ತರಕಾರಿ ನಿಮ್ಗೆ ಯಾವುದು ಬೇಕೋ ಅದನ್ನು ಹಾಕ್ಕೋಬೇಕು. ನೋಡಿ, ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಅದನ್ನು ಬೇಯೋದಕ್ಕೆ ಬಿಡಬೇಕು. ನೋಡಿ, ಇವಾಗ ಅದು ನೀರು ಹಾಕ್ಕೊಂಡು ಬೇಯಿಸಬೇಕು. ನೋಡಿ, ಇವಾಗ ಅದು ಬೇಯೋದಕ್ಕೆ ಬಿಟ್ಟು ನೋಡಿ ಬೆಂದಿದೆ. ಅದಕ್ಕೆ ಇವಾಗ ರುಬ್ಬಿರೋ ಮಸಾಲನ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ ಮತ್ತೆ ಸ್ವಲ್ಪ ನೀರು, ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಆವಾಗಲೇ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅದನ್ನು ಬೇಯಕ್ಕೆ ಬಿಡಬೇಕು. ನೋಡಿ, ಪೂರಿಗೆ ಲಟ್ಟಿಸ್ಕೊಂಡಿರೋದು ಅದು ಬೆಂದಿದೆ. ಇವಾಗ ಅದನ್ನು ಇಟ್ಟು ಇವಾಗ ಪೂರಿಗೆ ಇಡೋಣ. ನೋಡಿ, ಒಂದು ಕಡಾಯಿಲಿ ಎಣ್ಣೆ ಬಿಸಿ ಆದಮೇಲೆ ಲಟ್ಟಿಸ್ಕೊಂಡಿರೋ ಪೂರಿ ಹಾಕಬೇಕು. ನೋಡಿ, ಈ ಥರ ಆದಮೇಲೆ ಆಗಿದೆ. ಮತ್ತು ನೋಡಿ, ಪೂರಿ ಮತ್ತು ಸಾಗು